ಎಲ್ರಿಗೂ ನಮಸ್ಕಾರ. ಇವತ್ತು ಒಂದು ಸ್ಪರ್ಧಾತ್ಮಕ ಪರೀಕ್ಷಾರ್ಥಿಗೆ ಒಂದು ಮಹತ್ವವಾಗಿರತಕ್ಕಂತಹ ಕಿವಿಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಏನಂತಂದರೆ, ಈ ಸ್ಪರ್ಧಾತ್ಮಕ ಪರೀಕ್ಷೆ ಓದುವುದು ಅಂತಂದರೆ ಒಂದು ರೀತಿಯಾಗಿರ್ತಕ್ಕಂತಹ ತಪಸ್ಸಿದ್ದಂಗೆ. ಅಂದರೆ ಬೇರೆ ಏನೆಲ್ಲ ಅಂಶಗಳು ಕಂಡು ಬರ್ತವೆ, ಬಟ್ ನಮ್ಮಲ್ಲಿ ಅನೇಕ ರೀತಿಯಾಗಿರ್ತಕ್ಕಂತಹ ಕೆಲವೊಂದು ಅಭ್ಯಾಸಗಳು ನಾವು ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿ ಆಗ್ತಕ್ಕಂಥದ್ದೇನಾಗಬಹುದು ಅಂತಂದಾಗ ನಮಗೆ ಗೊಂದಲ ಉಂಟು ಮಾಡಬಹುದು. ಅಂದರೆ ಇಷ್ಟೆಲ್ಲ ಓದ್ತಾ ಇರ್ತೀವಿ, ಆದರೂ ಸಹ ಏನಾಗಲ್ಲ ಅಂತಂದಾಗ ನಾವು ನಿರೀಕ್ಷಿತವಾಗಿರ್ತಕ್ಕಂತಹ ಫಲವನ್ನು ಪಡೆಯುವಲ್ಲಿ ವಿಫಲವಾಗ್ತೀವಿ. ಅಂತಹ ಅಭ್ಯರ್ಥಿಗಳಿಗೆ ನನ್ನ ಕೆಲವೊಂದು ಕಿವಿ ಮಾತುಗಳು, ಅಂದರೆ ಯಾವುದನ್ನು ಮಾಡಬೇಕು, ಯಾವುದನ್ನು ಮಾಡಬಾರ್ದು. ಅಂದರೆ ಸ್ಪರ್ಧಾತ್ಮಕ ಪರೀಕ್ಷೆ ಓದ್ತಕ್ಕಂತಹ ವ್ಯಕ್ತಿ ಅಂತಕ್ಕಂಥವನು ಕೆಲವೊಂದು ಸರಳವಾಗಿರ್ತಕ್ಕಂತಹ ಅಭ್ಯಾಸಗಳನ್ನು ಅಥವಾ ನಾವು ಮಾಡ್ತಕ್ಕಂಥ ಕೆಲವೊಂದು ತಪ್ಪುಗಳನ್ನು ತಿದ್ದಿಕೊಳ್ಳೋದ್ರ ಮೂಲಕ ನಾವು ಉತ್ತಮವಾಗಿರ್ತಕ್ಕಂತಹ ಸಾಧನೆಯನ್ನು ಮಾಡಬಹುದು ಅಂತಕ್ಕಂತಹ ವಿಚಾರವಾಗಿ ಈ ಒಂದು ವಿಚಾರ. ಅಂದರೆ ಓದುವ ಕ್ರಮ ಈಗಿದ್ದರೆ ಚೆನ್ನಾಗಿ ಅಂತಕ್ಕಂಥದ್ದು. ಅಂದರೆ ದಿನನಿತ್ಯ ಜೀವನದಲ್ಲಿ ಈ ಒಂದು ಅಭ್ಯಾಸಗಳನ್ನು ಅಳವಡಿಸ್ಕೊಂಡ್ರೆ ಇಲ್ಲಿ ಸಹಜವಾಗಿ ಏನಂದಾಗ ನಾವು ಓದ್ತಕ್ಕಂಥ ಅಭ್ಯರ್ಥಿ ಧ್ಯಾನ ಅಂತ ಕರಿತೀವಿ, ಮೆಡಿಟೇಷನ್ ಅಂತಕ್ಕಂಥ. ಧ್ಯಾನ ಅಂತ ಏನಂದಾಗ ಈ ಮೆಡಿಟೇಷನ್ ಅಂತಕ್ಕಂಥದ್ದು, ಈ ಮೆಡಿಟೇಷನ್ ಮಾಡಬೇಕು ಬೇಡ ಅಂತಕ್ಕಂಥದ್ದು. ಮೆಡಿಟೇಷನ್ ಅಂತಕ್ಕಂಥದ್ದು ಎಷ್ಟೋ ಅಭ್ಯರ್ಥಿಗಳಿಗೆ ನನ್ನ ಹಿಡ್ಕೊಂಡು ಹೇಳ್ತಾ ಇದ್ದೀನಿ ನಾನು ಓದಿದಾಗ, ಎಷ್ಟೋ ಜನ ಕೆಲವೊಬ್ಬ ವ್ಯಕ್ತಿಗಳು ನನಗೆ ಸಲಹೆ ಕೊಡ್ತಾ ಇದ್ರು. ಏನು ಸಲಹೆ ಕೊಡ್ತಾರೆ ಅಂದಾಗ, ನೀವು ದಿನನಿತ್ಯ ಒಂದು 6 ರಿಂದ 10 ತಾಸು ಓದ್ತೀಯಲ್ಲಪ್ಪ, ಈಗ ಏನು ಮಾಡಬೇಕು ಅಂದರೆ ಕನಿಷ್ಠ ಒಂದು 20 ನಿಮಿಷ ಧ್ಯಾನ ಮಾಡುವುದಂದಾಗ ನನಗೆ ಆ ಥರ ಏನಿಸ್ತಂದರೆ 20 ನಿಮಿಷ ಧ್ಯಾನ ಮಾಡೋ ಬದಲಾಗಿ ಓದಬಹುದಲ್ಲ ಅಂತಕ್ಕಂತಹ ಒಂದು ಪ್ರಶ್ನೆ ಬರ್ತಾ ಇತ್ತು. ಆದರೆ ಈ ಧ್ಯಾನ ಮಾಡೋದು ಹೆಂಗೆ ಅಂತಂದರೆ ಒಂದು ಸರಳವಾಗಿರ್ತಕ್ಕಂತಹ ಉದಾಹರಣೆ ಕೊಡ್ತೀನಿ ನಾನು. ಏನು ಅಂತಂದಾಗ, ಧ್ಯಾನ ಮಾಡೋದು ಅಂತಂದರೆ ನಾವು ಒಂದು ಮರವನ್ನು ಗರಗಸದ ಮೂಲಕ ಕತ್ತರಿಸ್ತಾ ಇದ್ದೀವಿ ಅಂತಂದರೆ ಈ ಒಂದು ಗರಗಸಕ್ಕೆ ನಾವು ಎಷ್ಟು ಶಾರ್ಪ್ ಮಾಡ್ತೀವಿ ನೋಡ್ರಿ, ಅದೇನಾಗುತ್ತೆ ಅಂತಂದಾಗ ಗರಗಸವನ್ನು ಶಾರ್ಪ್ ಮಾಡಿದರೆ ಮರ ಏನಾಗುತ್ತೆ ಅಂತಂದಾಗ ಬೇಗ ಹೊರಡುತ್ತೆ. ಅಕಸ್ಮಾತ್ ಆಗಿ ಒಂದು ಕಡೆ ಒಬ್ಬ ವ್ಯಕ್ತಿ ಅಂತಕ್ಕಂಥವ್ನು ಹೇಳ್ತಾನೆ, ಏನಂದಾಗ ನನಗೆ ಒಂದು 6 ಗಂಟೆ ಮರವನ್ನು ಓಡಿಸ್ಲಿಕ್ಕೆ ಸಮಯ ಕೊಟ್ಟರೆ, 6 ಗಂಟೆಗಳ ಕಾಲ 6 ಗಂಟೆ ನನಗೆ ಮರವನ್ನು, ಅಂದರೆ ದೊಡ್ಡದಾಗಿರ್ತಕ್ಕಂತಹ ಮರವನ್ನು ಈ ಒಂದು ಕಡಿಲಿಕ್ಕೆ ಸಮಯ ಕೊಟ್ಟರೆ, ಈ 6 ಗಂಟೆಯಲ್ಲಿ 4 ತಾಸು ಏನು ಮಾಡ್ತೀನಿ ಅಂದಾಗ ಈ ಒಂದು ಗರಗಸವನ್ನು ಶಾರ್ಪ್ ಮಾಡೋಕ್ಕೋಸ್ಕರನೇ ನಾನು 4 ಗಂಟೆ ಬಳಸ್ತೇನೆ ಅಂತ ಹೇಳ್ತೇನೆ. ಅಂದರೆ ಇದರ ಉದ್ದೇಶ ಏನು ಅಂತಂದರೆ, ನಾವು ನಮ್ಮ ಮನಸ್ಸನ್ನು ಕೇಂದ್ರೀಕರಿಸದ ಹೊರತು, ನಮ್ಮ ಮನಸ್ಸಿಗೆ ಒಂದು ಶಕ್ತಿಯನ್ನು ಕೊಡದ ಹೊರತು ನಾವು ಏನೆಲ್ಲ ಕೆಲಸ ಮಾಡಿದರೆ ಅಷ್ಟು ಯಶಸ್ಸು ಸಾಧನೆ ಮಾಡೋಕ್ಕಾಗಲ್ಲ ಅಂತಕ್ಕಂಥದ್ದು. ಈ ಉದ್ದೇಶದಿಂದ ಓದ್ತಕ್ಕಂತಹ ಪ್ರತಿಯೊಬ್ಬ ವ್ಯಕ್ತಿ ಅಂತಕ್ಕಂಥವನು ಧ್ಯಾನ ಮಾಡಿದರೆ ಬೆಟರ್ ಅಂತಕ್ಕಂಥ ನನ್ನ ಅಭಿಪ್ರಾಯ. ಸುಮಾರು ಆರಂಭದಲ್ಲಿ ನಾವು ಮಾಡೋಕ್ಕಾಗಲ್ಲ, ಸುಮಾರು 5 ನಿಮಿಷ ಸ್ಟಾರ್ಟ್ ಮಾಡಿ, 5 ನಿಮಿಷ, ಕೆಲವು ಸಂದರ್ಭದಲ್ಲಿ 10 ನಿಮಿಷಗಳ ಕಾಲ. ನಾವು ಮ್ಯಾಕ್ಸಿಮಮ್ ಈ ಒಂದು ಓದ್ತಕ್ಕಂಥ ಅಭ್ಯರ್ಥಿಗಳು 20 ನಿಮಿಷ ಧ್ಯಾನ ಮಾಡಿದ್ರೆ ಸಾಕು. ಈ ಥರ ಧ್ಯಾನ ಮಾಡೋದ್ರ ಮೂಲಕ ಈ ಹೆಂಗ ಅಂತಕ್ಕಂಥವನು, ಆ ಮರ ಕಡಿತಕ್ಕಂಥ ವ್ಯಕ್ತಿ ತನ್ನ ಗರಗಸವನ್ನು ಹೆಂಗ ಶಾರ್ಪ್ ಮಾಡ್ಕೊಂತ ನೋಡ್ರಿ, ನಮ್ಮ ಮೆದುಳನ್ನು ಶಾರ್ಪ್ ಮಾಡ್ಕೊಳ್ತಕ್ಕಂತಹ ವಿಧಾನ ಯಾವುದು ಅಂತಂದಾಗ ಈ ಧ್ಯಾನ ಅಂತಕ್ಕಂಥದ್ದು ಬಹಳಷ್ಟು ಮುಖ್ಯ. ಇದನ್ನು ಇಷ್ಟ ಆಗಿದ್ದರೆ ಒಂದ್ಸರಿ ಪ್ರಾಕ್ಟೀಸ್ ಮಾಡ್ಬೋದು. ಯಾವುದೋ ವಿಷಯವನ್ನು ಸುಮ್ಮನೆ ಬಿಡೋದಕ್ಕಿಂತ ಅದನ್ನು ಪ್ರಾಕ್ಟೀಸ್ ಮಾಡ್ಕೊಂಡು ನಾವು ಈ ಕೆಲಸ ಮಾಡಿದರೆ ನಮಗೆ ಅನುಕೂಲ ಆಗುತ್ತೆ ಅಂತಕ್ಕಂಥ ಉದ್ದೇಶದಿಂದ ಧ್ಯಾನ ಅಂತಕ್ಕಂಥದ್ದು. ನಂತರ ಓದ್ತಕ್ಕಂಥ ವಿದ್ಯಾರ್ಥಿ ಅಂತಕ್ಕಂಥವನು ಈ ಒಂದು ಮಾತು ಬೇಕು ಮನುಷ್ಯನಿಗೆ. ಆದರೆ ಯಾವುದು ಬೇಡ ಅಂತಂದರೆ ಅನವಶ್ಯಕವಾಗಿರತಕ್ಕಂಥ ಮಾತುಗಳು ಬೇಡ. ಯಾವುದೋ ವ್ಯಕ್ತಿಯನ್ನು ನಗ್ಸೋಕ್ಕೋಸ್ಕರನೇ, ಯಾವುದೋ ವ್ಯಕ್ತಿಗೆ ಏನೋ ಹೇಳೋಕ್ಕೋಸ್ಕರನೇ, ನನ್ನನ್ನು ನಾವು ಜಂಬ ಕಚ್ಕೊಳ್ಳೋಕ್ಕೋಸ್ಕರನೇ, ನಾನು ಏನೋ ಮಾಡಿದೆ ಅಂತ ಹೇಳೋಕ್ಕೋಸ್ಕರನೇ ಯಾರನ್ನ ನಾವು ಈ ಒಂದು ನಗ್ಸೋ ಅವಶ್ಯಕತೆ ಇಲ್ಲ. ಅವಶ್ಯಕವಾಗಿರ್ತಕ್ಕಂಥ ಮಾತುಗಳು ಬೇಕು. ಆದರೆ ಅನವಶ್ಯಕವಾಗಿರ್ತಕ್ಕಂಥ ಮಾತುಗಳು ಏನು ಮಾಡ್ತಂದಾಗ ನಾವು ಮನಃಶಾಂತಿಯನ್ನು ಕದರುತ್ತೆ. ನಾವು ಹೇಳ್ತಕ್ಕಂಥ ಬರದಲ್ಲಿ ಏನೋ ಹೇಳ್ಬಿಡ್ತೀವಿ ನಾವು, ಅದರಿಂದ ನಮಗೆ ಮತ್ತೆ ಗೊಂದಲ ಸೃಷ್ಟಿಯಾಗುತ್ತೆ. ಈ ರೀತಿಯಾಗಿ ಈ ಅನವಶ್ಯಕ ಮಾತು ಬೇಕು, ಯಾವುದು ಬೇಡ ಅಂತಂದರೆ ಅನವಶ್ಯಕವಾಗಿರತಕ್ಕಂಥ ಮಾತುಗಳು ಬೇಡ ಅಂತಕ್ಕಂಥದ್ದು.
ನಾವು ಒಂದು ದಿನದಲ್ಲಿ ಎಷ್ಟು ಇವತ್ತು ಅಗತ್ಯ ಇರತಕ್ಕಂಥ ಮಾತುಗಳು ಮಾತನಾಡಿದ್ದೀನಿ, ಅನವಶ್ಯಕವಾಗಿರ್ತಕ್ಕಂಥ ಮಾತುಗಳು ಆಡದೇ ಇದ್ದರೆ ನಮ್ಮ ಮನಸ್ಸು ಏನಾಗಿರುತ್ತೆ ಅಂದಾಗ ಶಾಂತವಾಗಿರುತ್ತೆ. ಯಾವಾಗ ಶಾಂತವಾಗಿರುತ್ತೆ ನಮ್ಮಲ್ಲಿ ಶಕ್ತಿ ಜಾಸ್ತಿ ಆಗುತ್ತೆ ಅಂತ. ಅದೇ ರೀತಿಯಾಗಿ ಇನ್ನೊಂದು ಅದಕ್ಕೋಸ್ಕರನೇ ಹೇಳಿದ್ದಾರೆ ಗಾದೆ ಮಾತು, ಮಾತು ಬೆಳ್ಳಿ ಮೌನ ಬಂಗಾರ ಅಂತ ಹೇಳಿದ್ದಾರೆ. ಆ ದೃಷ್ಟಿಯಿಂದ ಏನು ಹೇಳಬೇಕು ಅಂತಂದಾಗ ಅನವಶ್ಯಕವಾಗಿರತಕ್ಕಂಥ ಮಾತುಗಳು ಬೇಡ ಅಂತ ಅನಿಸುತ್ತೆ. ನಂತರ ಇದು ವಾದ 100% ಈ ವಾದವನ್ನು ಮಾಡಬೇಡ್ರಿ. ನಿಮಗೆ ಯಾರೊಬ್ಬ ವ್ಯಕ್ತಿ ಅಂತಕ್ಕಂಥವ್ನು ಯಾವುದೋ ವಿಷಯಕ್ಕೆ ಸಂಬಂಧಪಟ್ಟಂತೆ ಏನೋ ಹೇಳ್ತಾನ, ನಿಮಗೆ ತಪ್ಪಂತ ಗೊತ್ತಿರುತ್ತೆ, ಒಂದ್ಸಲ ಹೇಳ್ರಿ ಸಾಕು. ಬಟ್ ಅದನ್ನು ವಾದ ಮಾಡೋದು ಬೇಕಾಗಿಲ್ಲ. ಅದನ್ನು ಯಾವುದೋ ಸಂದರ್ಭಗಳಲ್ಲಿ ಇನ್ನು ಮನೆಗಳಲ್ಲಿ ಯಾವುದೋ ಅಮ್ಮನ ಜೊತೆ ಆಗಿರ್ಬೋದು, ಅಪ್ಪನ ಜೊತೆ ಆಗಿರ್ಬೋದು, ಅಣ್ಣನ ಜೊತೆ ಆಗಿರ್ಬೋದು, ತಂಗಿ ಜೊತೆ ಆಗಿರ್ಬೋದು, ಗಂಡನ ಜೊತೆ ಆಗಿರ್ಬೋದು, ಹೆಂಡತಿ ಜೊತೆ ಆಗಿರ್ಬೋದು, ಯಾವುದೇ ಕಾರಣಕ್ಕಾಗಿ ವಾದವನ್ನು ಮಾಡಬಾರ್ದು. ಈ ವಾದ ಮಾಡೋದ್ರಿಂದ ಒಂದು ಮಾತಂತರ ಅಂದ್ರೆ ಏನಾಗಲ್ಲ, ಅರ್ಥ ಆಯ್ತಾ? ಅರ್ಥ ಆಯ್ತಾ? ಅದನ್ನು ಬಿಟ್ಬಿಡ್ಬೇಕಷ್ಟೇ, ಲೆಟ್ ಗೋ ಅಂತಕ್ಕಂಥ ಬಿಟ್ಬಿಡ್ಬೇಕು. ನಾವು ವಾದ ಮಾಡೋದ್ರಿಂದ ಏನಾಗುತ್ತೆ ಅಂತಂದಾಗ ನಮ್ಮ ಮನಃಶಾಂತಿ ಅಂತಕ್ಕಂಥದ್ದು ಹಾಳಾಗುತ್ತೆ. ಯಾವಾಗ ಮನಃಶಾಂತಿ ಹಾಳಾಗುತ್ತೆ ನಾವು ನಿರೀಕ್ಷಿತವಾಗಿರ್ತಕ್ಕಂಥ ಸಾಧನೆ ಮಾಡೋಕ್ಕಾಗಲ್ಲ. ನೋಡ್ರಿ, ಯಾವುದೋ ಒಂದು 10 ನಿಮಿಷ ಯಾರ ಜೊತೆಗೆ ವಾದ ಮಾಡಿರಿ, ವಾದ ಮುಂದುವರೆದ ಭಾಗ ಯಾವುದು ಅಂತಂದಾಗ ಜಗಳ. ವಾದದ ಮುಂದುವರೆದ ಭಾಗ ಆರಂಭದಲ್ಲಿ ಸ್ಟಾರ್ಟ್ ಆಗುತ್ತೆ, ನಂದು ಕರೆಕ್ಟು ನಿಂದು ಕರೆಕ್ಟು, ನಂದು ಕರೆಕ್ಟು ನಿಂದು ಕರೆಕ್ಟು, ಹತ್ತಿರಕ್ಕೆ ಹೋದಾಗ ಏನಾಗುತ್ತೆ, ಅದು ಜಗಳ ಆಗುತ್ತೆ. ಆ ಸಂದರ್ಭದಲ್ಲಿ ನೀವೇನಾದರೂ ವಾದ ಮಾಡಿ ನೀವು ಪುಸ್ತಕ ಕಂಡ್ರೆ ಅದು ಕೆಲವು ಸಂದರ್ಭಗಳಲ್ಲಿ 5 ನಿಮಿಷ ಪುಸ್ತಕ ಏನೋ ಓದಿರ್ಬೋದು, 10 ನಿಮಿಷ ಓದದೇ ಇರ್ಬೋದು, ಅರ್ಧ ಗಂಟೆ ಓದದಿರ್ಬೋದು. ಕೆಲವು ಸಂದರ್ಭದಲ್ಲಿ ಜಾಸ್ತಿ ವಾದ ಮಾಡಿದರೆ ಇಡೀ ದಿನ ಪೂರ್ತಿ ಅದೇ ಹೋಗಿರ್ತಕ್ಕಂಥದ್ದು. ಇವುಗಳು ಬೇಡ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಅಂತಕ್ಕಂಥದ್ದು. ಇವುಗಳನ್ನು ಮಾಡಬಾರ್ದು ಅಂತಕ್ಕಂಥದ್ದು. ನಂತರ ಅದೇ ರೀತಿಯಾಗಿ ನಾವು ಫ್ರೆಂಡ್ಸ್ ಅಂತಕ್ಕಂಥದ್ದು, ಸ್ನೇಹಿತರು ಅಂತಕ್ಕಂಥದ್ದು. ಸ್ನೇಹಿತರು ಬೇಕಾ ಬೇಡ ಅಂತಂದರೆ ಬೇಕು, ಸ್ನೇಹಿತರು ಬೇಕು. ಹೆಂಗಿರಬೇಕು ಅಂತಂದಾಗ ನಮ್ಮ ಓದಿಗೆ ಏನಾಗಿರ್ಬೇಕು ಅಂತಂದಾಗ ಪೂರಕವಾಗಿರಬೇಕು. ನಮ್ಮ ಓದಿಗೆ ಏನಾಗಿರ್ಬೇಕು, ಪೂರಕವಾಗಿರಬೇಕು. ಎಷ್ಟೋ ಸಲ ವಿದ್ಯಾರ್ಥಿಗಳು ನೋಡ್ತೀವಿ ನಾವು, ಆ ಸ್ನೇಹಿತರು ಅಂತಂದಾಗ ಅವನ ದಿಕ್ಕು ಬೇರೆ ಇರುತ್ತೆ, ಬಾಲ್ಯ ಸ್ನೇಹಿತ. ಆದರೆ ಇವನು ಓದ್ತಾ ಇರ್ತಾನೆ, ಅವ್ನು ಬೇರೆ ಯಾವುದೇ ಕೆಲಸ ಮಾಡ್ತಿರ್ತಾನೆ. ಅವನು ಕರಿತಾನೆ, ಬಾ ಸಿನಿಮಾಗೆ ಹೋಗೋಣ, ಬಾ ಫಿಲ್ಮ್ ಹೋಗೋಣ, ಬಾ, ಎಷ್ಟೊತ್ತೀಯ ಸಾಕಾಗಿದೆ ನೋಡಿ ಏನು ಓದ್ತೀಯಪ್ಪ, ಈ ಥರ ಎಷ್ಟೋ ಅನವಶ್ಯಕವಾಗಿರ್ತಕ್ಕಂಥ ಮಾತುಗಳಾಡ್ತಾರೆ. ಅಂತಹ ಸ್ನೇಹಿತರಿಂದ ದೂರ ಸರಿಪಡಿ. ಯಾರು ನಿಮಗೆ ಪೂರಕವಾಗಿದ್ದಾರೆ, ಯಾವ ಕಂಟೆಂಟ್ನ ಓದಬೇಕು, ಯಾವುದು ಕ್ವಶನ್ ಬಂದಿದೆ, ಆ ಥರ ಓದ್ತಕ್ಕಂಥ ವಿದ್ಯಾರ್ಥಿಗಳಿಗೆ ನೀವೇನು ಮಾಡಬೇಕು ಅಂತಂದಾಗ ಅಂತಹ ವಿದ್ಯಾರ್ಥಿ ಜೊತೆಗೆ ಇರ್ರಿ ಅಂತಕ್ಕಂಥದ್ದು. ಅನವಶ್ಯಕವಾಗಿರತಕ್ಕಂತಹ ಸ್ನೇಹಿತರನ್ನು ಬಿಡ್ತಕ್ಕಂಥದ್ದು ಬಹಳ ಮುಖ್ಯ ಅಂತಕ್ಕಂಥದ್ದು. ಅದೇ ರೀತಿಯಾಗಿ ನಾವು ಓದಬೇಕು ಅಂತಂದಾಗ ಈ ಸ್ನೇಹಿತರು ಅಂತಕ್ಕಂಥದ್ದು ಓದಿಗೆ ಸಂಬಂಧಪಟ್ಟಂತೆ ಚರ್ಚೆಗಳನ್ನು ಮಾಡಿ, ಓದಿಗೆ ಸಂಬಂಧಪಟ್ಟಂತೆ ಚರ್ಚೆಗಳನ್ನು, ಪ್ರಶ್ನೆ ಪತ್ರಿಕೆ ಬಿಡಿಸಿ ನೋಡ್ರಿ. ಅವಾಗ ಏನಾಗುತ್ತೆ ಅಂದಾಗ ಈ ಸ್ನೇಹಿತರು ಪೂರಕ ಆಗುತ್ತೆ. ನಿಮಗೆ ಈ ಒಂದು ಓದಿಗೆ ಸಂಬಂಧಿಸಿಲ್ಲದಂತಹ ಯಾವುದೇ ಸ್ನೇಹಿತರಲ್ಲಿ ಸಾಧ್ಯ ಆದಷ್ಟು ನೀವು ಜೀವನ ಪೂರ್ತಿ ಅವ್ರು ಬೇಡ ತಿಳಂಗಿಲ್ಲ, ಆದರೆ ಸಾಧ್ಯವಾದಷ್ಟು ಏನು ಮಾಡಬೇಕು ಅಂತಂದಾಗ ಅವರಿಂದ ದೂರ ಇದ್ದರೆ ನಿಮ್ಗೆ ಏನಾಗುತ್ತೆ ಅಂತಂದಾಗ ಅನುಕೂಲ ಆಗುತ್ತೆ ಅಂತಕ್ಕಂಥ ನನ್ನ ಅಭಿಪ್ರಾಯ. ಅದೇ ರೀತಿಯಾಗಿ ಇನ್ನೂ ಎಷ್ಟೋ ಸ್ನೇಹಿತರು, ಎಷ್ಟೋ ವಿದ್ಯಾರ್ಥಿಗಳು, ಸ್ಪರ್ಧಾರ್ಥಿಗಳು ಯಾವುದಕ್ಕೆ ಮಹತ್ವ ಕೊಡ್ತಾ ಇದ್ದಾರೆ ಅಂತಂದಾಗ ಜಾತ್ರೆ ಅಂತಕ್ಕಂಥದ್ದು. ನಮ್ಮೂರಲ್ಲಿ ಜಾತ್ರೆ ಇದೆ. ಜಾತ್ರೆ ಎಷ್ಟು ದಿನದ, 2 ದಿನದ, 3 ದಿನದ, 4 ದಿನದ, ನಮ್ಮ ಸ್ನೇಹಿತರ ಬೀಗೂರು ಜಾತ್ರೆ ಇದೆ. ಈ ಥರ ಜಾತ್ರೆಗಳನ್ನು ಮಾಡಿ ಸಮಯವನ್ನು ವ್ಯರ್ಥ ಮಾಡಿಕೊಡ್ತಾರೆ. ನಾನು ಸಂತೋಷವಾಗಿ ಇರಬಾರ್ದು ಅಂತ ಹೇಳ್ತಾ ಇಲ್ಲ ನಿಮಗೆ, ಆದರೆ ಈ ಜಾತ್ರೆ ಅಂತಕ್ಕಂಥದ್ದು ನಮಗೆ ಬೇಕಾ ಈ ಸದ್ಯ? ನೋಡ್ರಿ, ಸ್ವಲ್ಪ ವಿಚಾರ ಮಾಡಬೇಕು ನಾವು. ಅದೇ ರೀತಿಯಾಗಿ ಎಷ್ಟೋ ಜನ ಹಬ್ಬಗಳಿಗೆ ಹೋಗ್ತಾ ಇದ್ದಾರೆ. ಓದ್ತಕ್ಕಂಥ ವಿಷಯ ಬಿಟ್ಟು ಏನು ಮಾಡ್ತಿದ್ದಾರೆ, ಹಬ್ಬಗಳು ಹೋಗ್ತದೆ. ಅದರಲ್ಲಿ ಮುಖ್ಯವಾಗಿ ಯಾರು ಅಂತಂದಾಗ ಈ ಒಂದು ಗೃಹಿಣಿಯರು ಸ್ಪರ್ಧಾತ್ಮಕ ಪರೀಕ್ಷೆಗೆ ಓದ್ಬೇಕಂತಕ್ಕಂಥ ಓದ್ತಾ ಇರ್ತಾರೆ. ಆದರೆ ಒಂದು ಹಬ್ಬ ಮಾಡೋಕ್ಕೋಸ್ಕರನೇ ಸುಮಾರು 2 ದಿನ ಟೈಮ್ ವೇಸ್ಟ್ ಮಾಡ್ತಾರೆ. ಅರ್ಥ ಆಯ್ತಾ? ಅದರಿಂದ ನಿಮ್ಗೆ ಯಾರು ಕೇಳಲ್ಲ. ನೀವು ಅನ್ಕೊಂಡಿರ್ಬೋದು ಅವ್ರೇನು ಅನ್ಕೊಂತಾರೋ ಇವ್ರೇನು ಅನ್ಕೊಂತಾರೋ, ಯಾರಿಗೂ ಟೈಮ್ ಇಲ್ಲ, ಅವ್ರ ಬಗ್ಗೆ ಮಾತಾಡ್ಕೊಳ್ಳೋಕ್ಕೆ ಸಮಯ ಇಲ್ಲ, ನಿಮ್ಮ ಬಗ್ಗೆ ಇನ್ನೂ ಮಾತಾಡೋಕ್ಕೆ ಸಾಧ್ಯ ಇಲ್ಲ. ಹಂಗಾಗಿ ಇವುಗಳು ಅಂತಕ್ಕಂಥದ್ದು ಈ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗೆ ಓದ್ತಾ ಇದ್ದೀವಿ ಅಂತಂದರೆ ನನ್ನ ಅಭಿಪ್ರಾಯದಲ್ಲಿ ಇದು ಅಗತ್ಯ ಇಲ್ಲ. ಇನ್ನು ಇಂಪಾರ್ಟೆಂಟ್ ಯಾವುದು ಅಂತಂದಾಗ ಮದುವೆ. ಯಾರ ಮದುವೆ? ಸ್ನೇಹಿತರ ಮದುವೆ, ಸಂಬಂಧಿಗಳ ಮದುವೆ. ಓದಿದ್ರೆ ಏನು ಅನ್ಕೊಂತಾರೆ, ಏನು ಅನ್ಕೊಳ್ಳಂಗಿಲ್ಲ. ಅರ್ಥ ಆಯ್ತಾ? ಓದಿದ್ರೆ ಸ್ನೇಹಿತರು ಜೀವನದಲ್ಲಿ ಒಂದೇ ಅವಸರ ಮದುವೆ, ತೊಂದರೆ ಇಲ್ಲ, ಏನಾಗಲ್ಲ. ನಿನ್ನ ಸ್ಪರ್ಧಾತ್ಮಕ ಪರೀಕ್ಷೆ ಸಾಧನೆ ಮಾಡಬೇಕು ಅಂತಂದರೆ ಅನವಶ್ಯಕ ಎಷ್ಟೋ ಜನ ಸ್ನೇಹಿತರು ಆ ಸ್ನೇಹಿತರ ಮದುವೆಗೆ, ಸಂಬಂಧಿಗಳ ಮದುವೆಗೆ 8 ದಿನ, 10 ದಿನ, 15 ದಿನ, ತಿಂಗಳ ಈ ಥರ ಟೈಮ್ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ. ಅಂದರೆ ಟೈಮ್ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ ಅಂದಾಗ ತನ್ನ ಶಕ್ತಿಯನ್ನು ಅಲ್ಲಿ ಹಾಕ್ತಾ ಇದ್ದಾರೆ.
ಯಾವಾಗ ತನ್ನ ಶಕ್ತಿಯನ್ನು ಅಲ್ಲಿ ಹಾಕಿದರೆ ಇಲ್ಲಿ ನಿರೀಕ್ಷಿತವಾಗಿರತಕ್ಕಂಥ ಫಲ ಸಿಗಲಿಕ್ಕೆ ಈ ಕ್ಷೇತ್ರದಲ್ಲಿ, ಯಾವ ಕ್ಷೇತ್ರದಲ್ಲಿ ಅಂದಾಗ ಸ್ಪರ್ಧಾತ್ಮಕ ಪರೀಕ್ಷೆ ಕ್ಷೇತ್ರದಲ್ಲಿ ನಿರೀಕ್ಷಿತವಾಗಿರತಕ್ಕಂಥ ಸಾಧನೆ ಮಾಡಲಿಕ್ಕೆ ಸಾಧ್ಯ ಆಗಲ್ಲ. ಹಾಗಾಗಿ ಅನವಶ್ಯಕವಾಗಿರತಕ್ಕಂಥ ವಿಷಯಗಳನ್ನು ಹೋಗಿ ತೊಂದರೆ ಇಲ್ಲ. 1 ಅವರ್ 2 ಅವರ್ 3 ಅವರ್ ಈ ಥರ ನೀವು ಅಕಸ್ಮಾತ್ ಜರ್ನಿ ಮಾಡಬೇಕಾ ತೊಂದರೆ ಇಲ್ಲ. ಪುಸ್ತಕ ತಗೊಂಡು ಹೋಗಿ ಅಲ್ಲಿ ಎಷ್ಟು ಸಮಯ ಬೇಕು ನೋಡ್ರಿ, ಎಷ್ಟು ಕನಿಷ್ಠ ಸಮಯ ಇತ್ತು ನೋಡ್ರಿ, ಅಷ್ಟು ಸಮಯ ಕೊಡ್ರಿ ಬನ್ನಿ. ಈ ರೀತಿಯಾಗಿ ಇಂತಹ ಅಂಶಗಳು ನನ್ನ ಅಭಿಪ್ರಾಯದಲ್ಲಿ ಬೇಡ ಅಂತ ಹೇಳ್ತಾ ಇದೆ ಅಂತಕ್ಕಂಥದ್ದು. ನಂತರ ವೆರಿ ಇಂಪಾರ್ಟೆಂಟ್ ಯಾವುದು ಅಂತಂದಾಗ ಮೊಬೈಲ್. ಈ ಮೊಬೈಲ್ ಸ್ನೇಹಿತನೋ ಅಥವಾ ಶತ್ರು ಅಂತ ಕರೆದರೆ ಮೊಬೈಲು ಸ್ನೇಹಿತನೂ ಹೌದು, ಶತ್ರು ಹೌದು. ನಾವು ಹೆಂಗೆ ಬಳಕೆ ಮಾಡ್ಕೊಂತೀವಿ ನೋಡ್ರಿ, ಹಂಗೆ ಈ ಮೊಬೈಲ್ ಅಂತಕ್ಕಂಥದ್ದು ಇದರಿಂದ ಪೂರಕವಾಗಿರ್ತಕ್ಕಂಥ ಎಷ್ಟೋ ಸಂಪನ್ಮೂಲ ಇದೆ ಇವತ್ತು. ಮೊಬೈಲಲ್ಲಿ ಏನಾಗಿದೆ ಅಂದಾಗ ಎಷ್ಟೋ ಸಂಪನ್ಮೂಲ ಇದೆ, ಅದು ಹೆಂಗೆ ಬಳಕೆ ಮಾಡಬೇಕು ಅಂದಾಗ ಪೂರಕವಾಗಿ ಬಳಕೆ ಮಾಡ್ಕೋಬೇಕು. ಈ ಮೊಬೈಲ್ನಲ್ಲಿ ಕೆಲವೊಂದು ಅಂಶಗಳು ಬರ್ತವೆ. ಎಕ್ಸಾಂಪಲ್, ಎಷ್ಟೋ ಜನ ವಿದ್ಯಾರ್ಥಿಗಳು ನೋಡ್ತಿರ್ತೀವಿ, ನಾವು ಈ ಸ್ಟೇಟಸ್ ನೋಡ್ತಿರ್ತಾರೆ. ಆ ಸ್ಟೇಟಸ್ ಸ್ಟಾರ್ಟ್ ಮಾಡಿದಾಗ ಎಲ್ಲಿ ಎಂಟಾಗುತ್ತೆ ಗೊತ್ತಿಲ್ಲ. ನಮ್ಮಷ್ಟಿಗೆ ನಾವೇ ಡಿಸಿಷನ್ ತಗೋಬೇಕು. ಏನಂತ, ನಾನು 3 ದಿನಗಳ ಕಾಲ ಸ್ಟೇಟಸ್ ನೋಡಲ್ಲ, 3 ದಿನ ಈ ಸ್ಟೇಟಸ್ ನೋಡಲ್ಲ, ಏನಾಗಲ್ಲ. ನಾವು ನೋಡ್ತಿರ್ತೀವಿ, ನಾವು ಯಾವುದೋ ಸ್ಟೇಟಸ್ ಇಟ್ಟಿರ್ತೀವಿ, ಯಾರು ನೋಡೋರಿಲ್ಲ, ಏನು ತೊಂದರೆ ಇಲ್ಲ, ನೋಡಿದ್ರೆ ಏನು ಅನ್ಕೊಳ್ಳಂಗಿಲ್ಲ ಅವರು, ಅರ್ಥ ಆಯ್ತಾ? ಅದೇ ರೀತಿಯಾಗಿ ನಾನು ಸ್ಟೇಟಸ್ 3 ದಿನ ನೋಡಲ್ಲ, ಇದು ಒಪ್ಪಿಗೆ ಅಷ್ಟೇ. ಆರಂಭದಲ್ಲಿ 3 ದಿನ ತಗೊಳ್ರಿ, ಇದನ್ನ ಏನಾದರೂ ನೀವು 3 ಸಲ ಮಾಡಿಬಿಟ್ರೆ ನೀವು ಸ್ಟೇಟಸ್ ನೋಡ್ಬೇಕು ಅನ್ಸಂಗಿಲ್ಲ. ಎಷ್ಟೋ ಸಂದರ್ಭಗಳಲ್ಲಿ ಎಷ್ಟೋ ವಿದ್ಯಾರ್ಥಿಗಳು ಏನು ಮಾಡ್ತಿರ್ತಾರೆ, ಈ ರೀಲ್ಸ್ಗಳು ನೋಡ್ತಿರ್ತಾರೆ. ಆ ರೀಲ್ಸ್ ನೋಡ್ತಕ್ಕಂಥದ್ದು ಏನು ಅಂದಾಗ ಸ್ಟಾರ್ಟ್ ಮಾಡ್ತಾರೆ, ಎಲ್ಲಿ ಏನಂತ ಗೊತ್ತಿಲ್ಲ. ಇನ್ಸ್ಟಾಗ್ರಾಮ್ ನೋಡ್ತಾರೆ, ಫೇಸ್ಬುಕ್ ನೋಡ್ತಾರೆ. ಈ ಎಷ್ಟೋ ಜನ ವಿದ್ಯಾರ್ಥಿಗಳು ಆ ಫೇಸ್ಬುಕ್ ನೋಡ್ತಿರ್ತಾರೆ. ಆ ಫೇಸ್ಬುಕ್ ತನಗೆ ಏನೋ ಸಂಬಂಧ ಎಲ್ಲ ಗೊತ್ತಿಲ್ಲ, ಬಟ್ ಏನು ಮಾಡೋದಲ್ಲಿ ನೋಡ್ತಕ್ಕಂಥದ್ದು ಅವೆಲ್ಲ ಅಡ್ವರ್ಟೈಸ್ಮೆಂಟು, ಅದು ಗೊತ್ತಿರ್ಬೇಕು ನಮಗೆ. ಈ ಥರ ನಾವು ಮೊಬೈಲನ್ನು ಅನವಶ್ಯಕವಾಗಿ ಬಳಕೆ ಮಾಡ್ಕೊಬೇಡ್ರಿ. ನಿಮ್ಗೆ ಯಾವುದು ಬೇಕು ನೋಡ್ರಿ, ಅದಕ್ಕೆ ಸಂಬಂಧಪಟ್ಟಂತೆ ಏನು ಮಾಡ್ರಿ, ನೀವು ಮೊಬೈಲನ್ನು ಬಳಕೆ ಮಾಡ್ಕೊಳ್ರಿ. ಯಾವುದೋ ಒಂದು ಕಂಟೆಂಟ್ ಓದ್ತಾ ಇರ್ತೀರಿ, ಅದರಲ್ಲಿ ಯಾವುದೋ ವಿಷಯ ಅರ್ಥ ಆಗಲ್ಲ, ಅವಾಗ ನೆಟ್ ಹೊಡೆದ್ರೆ ಏನು ಮಾಡ್ತೀರಿ, ನೆಟ್ಟಲ್ಲಿ ಅಂತರ್ಜಾಲದ ಇಂಟರ್ನೆಟ್ ಮೇಲೆ ಸರ್ಚ್ ಮಾಡಿದ್ರೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಎಷ್ಟೋ ಮಾಹಿತಿ ಬರುತ್ತೆ. ಆ ರೀತಿ ಬಳಸ್ಕೊಂಡ್ರೆ ಮೊಬೈಲ್ ಆ ಥರ ಬಳಸ್ಕೊಂಡ್ರೆ ನಿಮ್ಗೇನಾಗುತ್ತೆ ಅಂತಂದಾಗ ಭಾಳಷ್ಟು ಪೂರಕವಾಗುತ್ತೆ ಅಂತ ಹೇಳ್ಬೋದು. ನಂತರ ಎಂಥ ಆಹಾರ ಸೇವನೆ ಮಾಡಬೇಕು ನೋಡ್ರಿ, ಈ ಸ್ಪರ್ಧಾತ್ಮಕ ಪರೀಕ್ಷೆ ಓದ್ತಕ್ಕಂಥ ವಿದ್ಯಾರ್ಥಿಗಳು ಸಾಧ್ಯದಷ್ಟು ನಾವು ಎಂಥ ಆಹಾರ ಸೇವನೆ ಮಾಡಬೇಕು ಅಂದಾಗ ಸಾತ್ವಿಕ ಆಹಾರ ಸೇವನೆ ಮಾಡಬೇಕು. ಯಾವುದು ಸರಳವಾಗಿ ಜೀರ್ಣ ಆಗುತ್ತೆ, ನಮ್ಮ ಆಹಾರದಲ್ಲಿ ಎಷ್ಟು ಪೌಷ್ಟಿಕಾಂಶಗಳಿದ್ದಾವೆ ನೋಡಬೇಕು. ಯಾವುದೋ ಒಂದು ರೀತಿಯಾಗಿರ್ತಕ್ಕಂಥ ಸಿಗ್ತಕ್ಕಂತಹ ಅರಿಬರಿ ಬೇಯಿಸಿರ್ತಕ್ಕಂಥ ಯಾವುದೋ ಅಂಶಗಳನ್ನು ಅರಿಬರಿ ಕರಿ ಅಂತಕ್ಕಂಥ ಬೇಗ ತಿನ್ನೋದು, ಅಥವಾ ಕರಿದ ಪದಾರ್ಥಗಳು ತಿನ್ನೋದು, ಅಥವಾ ಯಾವುದೋ ಒಂದು ರೀತಿಯಾಗಿರ್ತಕ್ಕಂಥ ಒತ್ತಡದಲ್ಲಿ ತಿನ್ನೋದು, ಇದೇನು ಮಾಡುತ್ತಂದಾಗ ನಮಗೆ ಅನವಶ್ಯಕವಾಗಿರ್ತಕ್ಕಂಥ ಒತ್ತಡ ಸೃಷ್ಟಿ ಮಾಡುತ್ತೆ. ಆಹಾರ ಅಂತಕ್ಕಂಥದ್ದು ನಮ್ಮ ಜೀವನದಲ್ಲಿ ಬಹಳಷ್ಟು ಸಾಧ್ಯ ಆದಷ್ಟು ಏನು ಮಾಡಿ, ನೀವು ಹಸಿ ತರಕಾರಿಗಳು ತಿನ್ನಿರಿ. ಓದ್ತಕ್ಕಂಥ ವಿದ್ಯಾರ್ಥಿಗಳ ಕೇಳ್ತಕ್ಕಂಥ ಕಿವಿ ಮಾತಾಡ್ತಕ್ಕಂಥದ್ದು ನಾವು ಗ್ರಂಥಾಲಯದಲ್ಲಿ ಓದ್ತಾ ಇದ್ದೀವಿ ಅಂತಂದರೆ ಏನು ಮಾಡ್ಬೋದು, 1-2 ಸೌತೆಕಾಯಿ 2 ಗಜ್ಜರಿ ಸಾಕು, ಅರ್ಥ ಆಯ್ತಾ? ಅಕಸ್ಮಾತ್ ಅದ ಇಲ್ಲ, ಒಂದಿಷ್ಟು ಶೇಂಗಾ ನೆನೆ ಹಾಕಿಡ್ರಿ, ಒಂದಿಷ್ಟು ಬೆಲ್ಲ ತಗೊಳ್ರಿ, ಮಧ್ಯಾಹ್ನದ ಊಟ ಆಗುತ್ತೆ. ಎಷ್ಟೋ ಯಾವುದೋ ವಿದ್ಯಾರ್ಥಿ ಕೇಳಿದ್ರೆ ಈ ಥರ ಹೇಳಿದಾಗ, ಸರ್ ಇದು ಊಟ ಆದ್ಮೇಲೆ ತಿನ್ಬೇಕಾ, ಊಟಕ್ಕಿಂತ ಮುಂಚೆ ತಿನ್ಬೇಕಾ ಶೇಂಗಾ ಅಂತ ಕೇಳಿದ್ರು. ಅದೇ ಊಟ. ನಾವು ಋಷಿಮುನಿಗಳು ನೋಡ್ತೀವಿ, ನಾವು ವಿಮಾನದಲ್ಲಿ ವಾಸ ಮಾಡ್ತಕ್ಕಂಥ ಋಷಿಮುನಿಗಳು ಯಾವುದೋ ಒಂದು ಶೇಂಗಾ ತಗೊಂಡೋಗಿ 2 ವರ್ಷ 3 ವರ್ಷ ಆ ಗುಹೆ ಬಿಟ್ಟು ಹೊರಗಡೆ ಬರೋಂಗಿಲ್ಲ. ಅಂದರೆ ನಮಗೆ ದೇಹಕ್ಕೆ ಬೇಕಾಗಿರ್ತಕ್ಕಂಥ ಪೌಷ್ಟಿಕಾಂಶ ಅಷ್ಟು ಸಾಕು. ಈ ರೀತಿಯಾಗಿ ನಾವು ಸಾಧ್ಯ ಆದಷ್ಟು ನಮ್ಮ ಒಂದು ಆರೋಗ್ಯವನ್ನು ಕ್ಷೀಣಿಸ್ತಕ್ಕಂಥದ್ದು, ಅತಿಯಾಗಿ ಅಗತ್ಯ ಜೀರ್ಣಕ್ರಿಯೆಗೆ ಒತ್ತು ಕೊಡ್ತಕ್ಕಂಥ ಆಹಾರಗಳನ್ನು ಬಿಟ್ಟು ಕೇವಲ ಈ ಒಂದು ಸರಳವಾಗಿರ್ತಕ್ಕಂಥ ಆಹಾರಗಳನ್ನು, ಯಾವುದು ಜೀರ್ಣ ಆಗುತ್ತೆ ಅಂಥ ಆಹಾರಗಳನ್ನು ತಗೊಂಡ್ರೆ ನಾವು ಮನಸ್ಸು ಏನಾಗಿರುತ್ತೆ, ಒಂದು ಸ್ಥಿಮಿತದಲ್ಲಿರುತ್ತೆ ಅಂತ ಹೇಳ್ಬೋದು. ನಂತರ ಯಥೇಚ್ಛವಾಗಿ ಏನು ಮಾಡಬೇಕು ಅಂತಂದಾಗ ನೀರು ಕುಡಿಬೇಕು. ಯಥೇಚ್ಛವಾಗಿ ಎಷ್ಟೋ ಜನ ವಿದ್ಯಾರ್ಥಿಗಳು ಇವತ್ತು ನೀರೇ ಕುಡಿತಾ ಇಲ್ಲ. ಇವತ್ತು ಎಷ್ಟೋ ಜನ ವಿದ್ಯಾರ್ಥಿಗಳು ಇಲ್ಲ ಕುಡಿತೀನಿ ಅಂತ ಹೇಳ್ತಾರೆ ಅಷ್ಟೇ. ಇದು ಕ್ರಾಸ್ ಚೆಕ್ ಆಗಬೇಕಾಗಿದೆ. ಸುಮಾರು ನೀವು ಓದ್ತಾ ಇದ್ದೀವಿ ತಿಳ್ಕೊಳ್ರಿ, 5 ಲೀಟ್ರ್ ಏನು ಮಾಡಬೇಕು ಅಂತಂದಾಗ ನೀರು ತಗೋಬೇಕು. 5 ಲೀಟ್ರ್ ನೀರು ತಗೊಂಡು ಏನು ಮಾಡಬೇಕು, ನಾನು ಕುಡ್ದಿನಿಲ್ಲ ಏನು ಮಾಡಬೇಕು, ಚೆಕ್ ಮಾಡಬೇಕು. ನಮ್ಮ ಈ ಹೈದರಾಬಾದ್ ಕರ್ನಾಟಕದ ವಿದ್ಯಾರ್ಥಿಗಳಿಗೆ ಈ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಸವಾಲು, ವಿಪರೀತವಾಗಿರ್ತಕ್ಕಂಥ ಬಿಸಿಲು, ಇದಕ್ಕಿಂತ 1 ಲೀಟ್ರ್ 2 ಲೀಟ್ರ್ ಹೆಚ್ಚು ನೀರು ಕುಡಿಬೇಕು. ಈ ಥರ ಕುಡಿಯೋದ್ರಿಂದ ಏನಾಗುತ್ತೆ, ಫಸ್ಟ್ ನಾನು ಹೇಳ್ತಾ ಇರ್ತಕ್ಕಂಥದ್ದು, ನೀವು ಏನು ಓದ್ಬೇಕಂತ ಹೇಳ್ತಾ ಇಲ್ಲ, ಓದಿಗೆ ಸಂಬಂಧಿತವಾಗಿರ್ತಕ್ಕಂತಹ ಪೂರಕವಾಗಿರ್ತಕ್ಕಂಥ ಅಂಶಗಳು ಇವು ಬಹಳಷ್ಟು ಮುಖ್ಯ. ಈ ಥರ ಓದಿದರೆ ಏನಾಗ್ಬೋದು ಅಂತಂದಾಗ ಸಕ್ಸಸ್ ಆಗಬಹುದು ಅಂತಕ್ಕಂತಹ ಒಂದು ನಿರೀಕ್ಷೆ. ಆಯಿತಾ?
ಈ ಒಂದು ಇಷ್ಟ ಆಗಿದ್ದರೆ ಇನ್ನೊಬ್ಬರಿಗೆ ಶೇರ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಧನ್ಯವಾದಗಳು.